ಅವರಿಬ್ರು ಮದುವೆಯಾಗಿ 8 ವರ್ಷ ಆಗಿತ್ತು. ಆದ್ರೆ 1 ವರ್ಷವೂ ನೆಮ್ಮದಿಯಾಗಿರ್ಲಿಲ್ಲ. ಗಂಡನ ಕಾಟ ತಾಳಲಾರದ ಪತ್ನಿ ಡಿವೋರ್ಸ್ ಕೊಡು ಅಂತಿದ್ದಂತೆ ರಕ್ತದೋಕುಳಿ ಹರಿಸಿದ್ದಾನೆ. ಗಂಡ ಹೆಂಡತಿ ಅನ್ನೋ ಸಂಬಂಧ ಹಾಲು ಜೇನಿನಂತಿರಬೇಕು. ಆಗಲೇ ಸಂಸಾರ ಅನ್ನೋದು ಸ್ವರ್ಗದಂತಾಗೋದು. ಆದ್ರೆ ಈಗಿನ ಜೋಡಿಗಳು ಅದೆಷ್ಟರ ಮಟ್ಟಿಗೆ ಹೀಗಿರ್ತಾವೋ ದೇವರೇ ಬಲ್ಲ. ಯಾಕಂದ್ರೆ ಜೀವನದುದ್ದಕ್ಕೂ ಜೊತೆಯಾಗಿರ್ತೀವಿ ಅನ್ನೋರೇ ಜೀವ ತೆಗೀತಿದ್ದಾರೆ. ಪತ್ನಿ ಪಾಲಿಗೆ ಕಾವಲಾಗಿರಬೇಕಿದ್ದವನೇ ಯಮಗಂಡನಾಗ್ತಿದ್ದಾರೆ. ಚಿಕ್ಕಮಗಳೂರಿನಲ್ಲೂ ಕೂಡ ಇಂತಹುದ್ದೇ ಘಟನೆಯೊಂದು ನಡೆದು ಹೋಗಿದೆ. ಕಟ್ಕೊಂಡ ದಿನದಿಂದಲೂ ಪತ್ನಿ ಪಾಲಿಗೆ ಪರಮ ಪಾಪಿಯಾಗಿದ್ದವ ಹೆಂಡತಿಯ ಎದೆ ಮೇಲೆ ಕೂತು ರಕ್ತದೋಕುಳಿ ಹರಿಸಿದ್ದಾನೆ. 8 ವರ್ಷದಿಂದೆ ಪತ್ನಿಯ ಕೊರಳಿಗೆ ತಾಳಿ ಕಟ್ಟಿದ್ದ. ಈಗ ಹೆಂಡತಿಯ ಎದೆ ಮೇಲೆ ಕೂತು ಕೊರಳನ್ನೇ ಬಗೆದ. 8 ವರ್ಷದಿಂದೆ ಪತ್ನಿ ಕೊರಳಿಗೆ ತಾಳಿ ಕಟ್ಟಿದ. ಈಗ ಹೆಂಡತಿಯ ಎದೆ ಮೇಲೆ ಕೂತು ಕೊರಳನ್ನೇ ಬಗೆದ. ಈ ಹೆಣ್ಣು ಮಗಳ ಹೆಸರು ತನುಜಾ ಅಂತ. ಹಾಸನ ಜಿಲ್ಲೆಯ ಗುಡ್ಡೇನಹಳ್ಳಿಯ ನಿವಾಸಿ. 8 ವರ್ಷದ ಹಿಂದೆ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಹಿರೇಕಾನವಂಗಲ ಗ್ರಾಮದ ರಮೇಶ್ ಅನ್ನೋನ ಜೊತೆ ಹಸೆಮಣೆಗೇರಿದ್ಲು. ಮದುವೆಯಾದ ಹೊಸ್ತರಲ್ಲಿ ನೀನೇ ಜೀವ ನೀನೇ ಪ್ರಾಣ ಅಂತ ತುಂಬಾನೇ ಮುದ್ದು ಮಾಡ್ತಿದ್ದ. ಆದ್ರೆ ಬಾಣಂತನಕ್ಕೆ ಅಂತ ಪತ್ನಿ ತವರು ಮನೆಗೆ ಹೋಗ್ತಿದ್ದಂತೆ ಕಿರಾತಕನಾಗಿದ್ದಾನೆ. ತಂದೆ ತಾಯಿ ಹಾಗೂ ಅಕ್ಕಂದಿರ ಮಾತು ಕೇಳ್ಕೊಂಡು ಹೆಂಡತಿ ಮೇಲೆ ಹಲ್ಲು ಕಡಿಯೋದಕ್ಕೆ ಶುರು ಮಾಡಿದ್ದ. ಮಗುವಿನ ನಾಮಕರಣಕ್ಕೂ ಹೋಗಿರ್ಲಿಲ್ವಂತೆ. ಕೊನೆಗೆ ಬಾಣಂತನ ಮುಗಿಸ್ಕೊಂಡು ಬಂದ ಪತ್ನಿಗೆ ಕೊಡಬಾರದ ಕಾಟ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಇದು ಸಾಲದು ಅಂತ ಕಂಠಪೂರ್ತಿ ಕುಡ್ಕೊಂಡು ಬರ್ತಿದ್ದವ ಹೊಡೆಯೋದು ಬಡಿಯೋದು ಮಾಡೋದಕ್ಕೆ ಶುರು ಮಾಡಿದ್ದ. ಕೊನೆಗೆ ಊರಿನ ಹಿರಿಯರೆಲ್ಲ ಸೇರ್ಕೊಂಡು ರಾಜಿ ಪಂಚಾಯಿತಿ ಮಾಡಿದ್ರು. ಹೀಗಾಗಿ ತನುಜಾ ತನ್ನ ಗಂಡನ ಜೊತೆ ಬೇರೆ ಸಂಸಾರ ಹೂಡಿದ್ಲು. ಆದ್ರೂ ಕೂಡ ರಮೇಶನ ನೀಚ ಬುದ್ಧಿ ಹೋಗಿರ್ಲಿಲ್ಲ. ಇವಾಗ ಚೆನ್ನಾಗಿದ್ರು, 3 ವರ್ಷ ಚೆನ್ನಾಗಿದ್ರು. ಆಮೇಲೆ ಮತ್ತೆ ಅತ್ತೆ ಮಾವ ಎಲ್ಲ ಕಿರ್ಕು, ನಾದ್ನೇರ್ದು ಬಾವುಗಳದು ಅವರೆಲ್ಲರದು ಕಿರ್ಕು. ಆಮೇಲೆ ಬೇರೆ ಕೊಟ್ಟರು. ಬೇರೆ ಕೊಟ್ಟಾದ್ಮೇಲೆ ಇದು ತೋಟ ಬಿಟ್ಕೊಟ್ಟಿದ್ರು. ಇದು ಮಾಡಿ ಈಗ ನೋಡಿರಿ ಹಿಂಗೆ ಮಾಡಿದ್ದಾನೆ. ಗಂಡನ ಕಾಟದಿಂದ ನೊಂದು ಬೆಂದು ಹೋದವಳು ತವರು ಮನೆ ಸೇರ್ಕೊಂಡು ಡಿವೋರ್ಸ್ಗೆ ಅಪ್ಲೈ ಮಾಡಿದ್ಲು. 2-3 ದಿನದ ಹಿಂದೆ ಪತ್ನಿಗೆ ಫೋನ್ ಮಾಡಿದ ರಮೇಶ ಲಾಯರ್ ಫೋನ್ ಮಾಡಿದ್ರು. ಕೋರ್ಟ್ಗೆ ಹೋಗ್ಬೇಕು ಬಾ ಅಂತ ಕರೆಸ್ಕೊಂಡಿದ್ದ. ಈತನ ಮಾತು ನಂಬಿಕೊಂಡು ಬಂದ ಪತ್ನಿಯ ಮುಂದೆ ಹಸಿ ಸುಳ್ಳಿನ ಕತೆ ಸೃಷ್ಟಿಸಿದ್ದಾನೆ. ಡಿವೋರ್ಸ್ ಎಲ್ಲ ಬೇಡ, ಇನ್ನು ಮೇಲೆ ನಾವಿಬ್ಬರು ಚೆನ್ನಾಗಿರೋಣ ಎಂದಿದ್ದ. ಇದನ್ನ ಕೇಳಿದ ತನುಜಾ ಹಿರಿ ಹಿಗ್ಗಿ ಹೋಗಿದ್ಲು. ಆದ್ರೆ ಈ ಖುಷಿ ಬಹಳ ಕಾಲ ಉಳಿಯಲೇ ಇಲ್ಲ. ನಿನ್ನೆ ಸಂಜೆ ಅದ್ಯಾವ ವಿಷಯಕ್ಕೆ ಗಲಾಟೆ ಮಾಡ್ಕೊಂಡಿದ್ರೋ ಗೊತ್ತಿಲ್ಲ. ಏಕಾಏಕಿ ಸಿಟ್ಟಿಗೆದ್ದವ ಅಡುಗೆ ಮನೆಯಲ್ಲಿದ್ದ ಚಾಕು ತಂದು ಚುಚ್ಚಿದ್ದಾನೆ. ಪತ್ನಿ ಕುಸಿದು ಬೀಳ್ತಿದ್ದಂತೆ ಎದೆ ಮೇಲೆ ಹತ್ತಿ ಕೂತವ ತಾಳಿ ಕಟ್ಟಿದ ಕೊರಳನ್ನೇ ಬಗೆದು ಹಾಕಿದ್ದಾನೆ. ಪತ್ನಿ ಸಾವನ್ನಪ್ಪಿದ್ಲು ಅನ್ನೋದು ಗೊತ್ತಾಗ್ತಿದ್ದಂತೆ ತಾನೇ ತನ್ನ ಕೈ ಕೊಯ್ಕೊಂಡು ಆಸ್ಪತ್ರೆಗೆ ಓಡು ಹೋಗಿದ್ದಾನೆ. ನನ್ನ ಹೆಂಡತಿ ಚಾಕುವಿನಿಂದ ಚುಚ್ಚಿದ್ದಾಳೆ ಅಂತ ಸುಳ್ಳಿನ ಕತೆ ಹೇಳಿದ್ದ. ಹೀಗಾಗಿ ಆಸ್ಪತ್ರೆಯವರು ಪೊಲೀಸರಿಗೆ ಸುದ್ದಿ ಮುಟ್ಟಿಸ್ತಿದ್ದಂತೆ ರಮೇಶನ ಮನೆಗೆ ಹೋಗಿದ್ದಾರೆ. ಬಾಗಿಲು ತೆರೆದು ನೋಡ್ತಿದ್ದಂತೆ ದಂಗಾಗಿ ಹೋಗಿದ್ದಾರೆ. ಮಂಚದ ಪಕ್ಕ ಬಿದ್ದಿದ್ದ ತನುಜಾ ಘೋರಾತಿ ಸಾವನ್ನಪ್ಪಿದ್ಲು. ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟು 2 ವರ್ಷ ಆಗ್ತಾ ಬಂತು. ಕಂಪ್ಲೇಂಟ್ ಎಲ್ಲ ಮಾಡಿ ಅವ್ನು ಡಿವೋರ್ಸ್ ಬೇಕು ಅಂತೆಲ್ಲ ಡಿವೋರ್ಸಿಗೆ ಹಾಕೊಂಡಿದ್ರು. ಇವಾಗ ಒಂದು 2-3 ತಿಂಗಳಿಂದೆ ತಿಂಗಳ ದುಡ್ಡು ಕೊಡಬೇಕು ಅಂತೇಳಿ ಕೋರ್ಟಿಂದ ಆರ್ಡ್ರ್ ಆಗಿತ್ತು. ಇವತ್ತು ಕೋರ್ಟ್ ಇತ್ತು. ಅದು ದುಡ್ಡು ಅವರಿಂದ 1 ರೂಪಾಯಿನೂ ಅವಾಗ ಕೊಟ್ಟೇ ಇಲ್ಲ, ಏನೂ ಇಲ್ಲ. ಕೊಡಬೇಕಾಗುತ್ತೆ, ಅವನಿಗೆ ಅರೆಸ್ಟ್ ವಾರೆಂಟ್ ಆಗುತ್ತೆ ಅಂತಲೇ ಹಿಂಗೆ ಮಾಡಿದ್ನೋ ಏನೋ ಅವನು. ಆಸ್ಪತ್ರೆಯಲ್ಲಿದ್ದ ರಮೇಶನನ್ನ ಎತ್ತಾಕೊಂಡು ಹೋದ ಪೊಲೀಸರು ಟ್ರೀಟ್ಮೆಂಟ್ ಶುರು ಮಾಡ್ತಿದ್ದಂತೆ ಅಸಲಿ ಸತ್ಯ ಕಕ್ಕಿದ್ದಾನೆ. ಹೀಗಾಗಿ ಹಂತಕನ ಜೊತೆಗೆ ಆತನ ತಂದೆ ತಾಯಿಯನ್ನು ಲಾಕ್ ಮಾಡಿದ್ದಾರೆ. ಒಟ್ನಲ್ಲಿ ಗಂಡನ ಹಸಿ ಸುಳ್ಳಿನ ಕಥೆ ನಂಬ್ಕೊಂಡು ಬಂದವಳು ದುರಂತ ಅಂತ್ಯ ಕಂಡಿದ್ದಾಳೆ. ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು.